ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಹಂಗಾಗಿ ಎಲ್ಲರೂ ಹೊರಗಡೆ ಹೋಗ್ಬರೋಣ ಅಂತ ಅಂದೆ. ಅದಕ್ಕೆ ನಮ್ಮ ಮನೆಯವರು ರೆಡಿಯಾಗಿ ಹೋಗ್ಬರೋಣ ಅಂತ ಅಂದರು. ಆಲ್ರೆಡಿ ರೆಡಿಯಾಗಿ ನಾನು ನಿಂತ್ಕೊಂಡಿದ್ದೀನಿ, ಇನ್ನೇನು ಹೊರಡೋದು ಬಾಕಿ. ನಾನು ನಮ್ಮ ಮನೆಯವರು ಮತ್ತು ಮಕ್ಕಳು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಬರ್ತಾಯಿದ್ದಾರೆ. ನಾವು ಹೋಗ್ತಾ ಇದ್ದೀವಿ ಈಗ. ನನ್ನ ಮಗಳು ಆಗಲೇ ರೆಡಿಯಾಗಿ ಓಡಾಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಅಂತ, ಒಂದು ಕಡೆ ನಿಲ್ತಾ ಇಲ್ಲ. ಅಂದರೆ ಚೆನ್ನಾಗಿ ರೆಡಿಯಾಗಿದ್ಲು, ಹಂಗಾಗಿ ಸ್ವಲ್ಪ ಫೋಟೋ ತೆಗಿತೀವಿ ಒಂದು ಕಡೆ ನಿಂತ್ಕೊಳ್ಳವ ಅಂತ ಅಂದ್ರೂ ನಿಂತ್ಕೊತಾ ಇಲ್ಲ. ಅದು ನಾವೇನೋ ಹೇಳಿದ್ರೆ ಅವಳು ಇನ್ನೇನೋ ಮಾಡ್ತಾ ಇದ್ದಾಳೆ. ನಾನು ಎಷ್ಟು ಸಲ ಕೂರಿಸ್ಬಂದ್ರೂ ಅವಳು ಓಡೋಡಿ ಬರ್ತಾಳೆ. ಮತ್ತು ಇವ್ರು ನಾನು ಈ ವಿಡಿಯೋ ಮಾಡ್ತೀನಿ ಸ್ವಲ್ಪ ನಿಧಾನಕ್ಕೆ ಬಾ ಮಗಳೇ ಅಂತ ಅವ್ರು ಎಷ್ಟು ಇದು ಮಾಡಿದ್ರು ಅವಳಿಗೆ ಇಲ್ಲ, ಅವಳು ಒಂದು ಕಡೆ ನಿಲ್ಲಂಗಿಲ್ಲ ಕೂರಂಗಿಲ್ಲ, ಆ ಥರ ಆಡ್ತಾಯಿದ್ಲು. ಇವಾಗ ನೋಡಿ ನಮ್ಮ ಮನೆ ಫ್ರೆಂಡ್ ಬಂದರು. ಅವರು ಹೇಗಿದ್ರು ಹೋಗ್ತಾ ಇದ್ವಿ, ಅಂದರೆ ಅಲ್ಲಿ ನಾವು ನೀರಿರೋ ಜಾಗಕ್ಕೆ ಹೋಗ್ತಾ ಇರೋದು, ಹಾಗಾಗಿ ಅವರು ಗಾಢ ತಂದಿದ್ದಾರೆ. ಮೀನು ಹಿಡಿಯೋಣ ನೋಡೋಣ, ಸಿಕ್ಕಿದ್ರೆ ಇಟ್ಕೊಂಡು ಬರೋಣ ಅಂತವ. ಅಂದರೆ ಅವರು ಫಸ್ಟ್ ಟೈಮ್ ತಗೊಂಡು ಬಂದಿರೋದು. ಆದರೆ ಆಗಲಿ, ಹೋಗ್ತಾ ಇದ್ದೀವಲ್ಲ ಹೆಂಗಿದ್ರು ನೀರಿರೋ ಜಾಗದಲ್ಲಲ್ವ, ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತಂದಿದ್ದಾರೆ. ಅದರಲ್ಲಿ ಅದಕ್ಕೆ ಹುಕ್ಕಿರುತ್ತಲ್ಲ, ಅದರಲ್ಲಿ ಅದೇನೋ ಹೋಲಿಲ್ಲ, ಅದಕ್ಕೇನೋ ಹೋಲ್ ಮಾಡಬೇಕು ಅದು ಇದು ಅಂತ ಏನೋ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲೋಗಿ ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂತ ಇದನ್ನು ಮಾಡೋದೇ ತುಂಬ ಹೊತ್ತು ತಗೊಂಡ್ರು. ಹೆಂಗೆ ಮಾಡೋದು ಏನು ಅಂತ, ಅಂದರೆ ಅವ್ರಿಗೂ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿಲ್ಲ, ಇಬ್ರಿಗೂ ಫಸ್ಟ್ ಟೈಮ್ ಅಲ್ವಾ, ಹೆಂಗೆ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಹೆಂಗೆ ಮಾಡೋದು ಸರಿ ಹೋಗುತ್ತೆ, ಅದಕ್ಕೆ ದಾರ ಹೇಗೆ ಹಾಕೋದು ಅಂತ. ನನ್ನ ಮಗಳು ಮತ್ತು ನನ್ನ ಮಗ ಆಲ್ರೆಡಿ ರೆಡಿಯಾಗಿ ಹೊರಗಡೆ ಆಟ ಆಡ್ತಾಯಿದ್ದಾರೆ. ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಾ ಇದ್ದಾರೆ. ನನ್ನ ಮಗನೂ ಅಷ್ಟೇ, ಅವನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನಿರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೇನೆ. ಏನಿದು ಅಂತ ಕೇಳ್ದ ಬಂದ ತಕ್ಷಣ. ಅದಕ್ಕೆ ಮೀನು ಹಿಡಿಯೋದು ಕಣ, ಇದು ಗಾಳ ಅಂತಾರೆ ಅಂತ ಹೇಳ್ತಾಯಿದ್ರು. ನನ್ನ ಮಗಳು ನೋಡಿ ಆಗಲಿ ಗೇಟ್ ಮೇಲೆ ಹತ್ತಿ ಆಟ ಆಡ್ತಾ ಇದ್ದಾಳೆ ಈಗ ರೆಡಿಯಾಗಿ. ನಾವಿವಾಗ ಮನೆಯಿಂದ ಹೊರಟ್ವಿ. ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಮ್ಮ ಹಾಸನದಲ್ಲೇ ಇರೋ ಈ ಪ್ಲೇಸು ಹಾಸನದಲ್ಲಿ ಆಲುವಾಗಿಲು ಅಂತ, ಆಲುವಾಗಿಲು ಫಾಲ್ಸು ತುಂಬ ಚೆನ್ನಾಗಿದೆ. ಅಂದರೆ ಮಳೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡೋಕ್ಕೆ. ಆ್ಯಕ್ಚುಲಿ ನಮಗೆ ಈ ಥರ ಒಂದು ಪ್ಲೇಸ್ ಇದೆ ಅಂತ ಹಾಸನದಲ್ಲಿದ್ರೂ ಈ ಥರ ಒಂದು ಪ್ಲೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಇತ್ತೀಚೆಗೆ ಗೊತ್ತಾಗಿದ್ದು, ಅಂದರೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಿದ್ದು, ಕರ್ಕೊಂಡು ಹೋಗಿರಲಿಲ್ಲ. ನಾನೀಗ ಯಾರೋ ಹೇಳಿದ ಮೇಲೆ ಈ ಥರ ಚೆನ್ನಾಗಿದೆ ಒಂದು ಪ್ಲೇಸ್ ಹೋಗ್ಬರೋಣ ಅಂತ ಅಂದ್ಕೊಂಡು ಈಗೊಂದು 4-5 ವರ್ಷದಿಂದನೂ ಹೋಗಿದ್ವಿ. ಮತ್ತು ಅದಾದಮೇಲೆ ಕಂಟಿನ್ಯೂಸಾಗಿ ಹೋಗ್ತಾನೇ ಇದ್ವಿ. ತುಂಬ ಸಲ ಬಂದಿದ್ದೀನಿ, ನನಗೆ ಇದಕ್ಕೆ 3-4 ಸಲ ಬಂದಿದ್ದೀನಿ ನಾನು ಇಲ್ಲಿಗೆ. ಎಷ್ಟು ಸಲ ಬಂದ್ರೂ ಅಂದರೆ ನೀರಿರೋ ಜಾಗ ಯಾರಿಗೆ ತಾನೇ ಇಲ್ಲಿ ಬರೋದಕ್ಕೆ ಇಷ್ಟ ಆಗಲ್ಲ. ನೋಡಿ, ನೋಡೋಕ್ಕೂ ಅಷ್ಟು ಸುಂದರವಾಗಿದೆ ಈ ಪ್ಲೇಸು. ಹಾಸನದಲ್ಲಿ ಯಾರ್ಯಾರಿದ್ದೀರಾ ಅಥವಾ ನಂತರ ಯಾರು ಗೊತ್ತಿಲ್ಲದವ್ರು ಇದ್ದರೆ ಈ ಪ್ಲೇಸ್ಗೆ ಒಂದು ಸಲ ನೋಡಿ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಾನು ಯಾವಾಗ ಫ್ರೀ ಸಿಗ್ತೀನಿ ಅವಾಗ ಬರ್ತಾನೆ ಇರ್ತೀವಿ. ಅಂದರೆ ಮಳೆ ಬರೋ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ ಇಲ್ಲಿ ನೋಡೋದಕ್ಕೆ. ಅಂದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಇರುತ್ತೆ. ಈಗ ಮಳೆ ಬರೋ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸುತ್ತಮುತ್ತ ಎಲ್ಲ ಕಡೆ ಇಲ್ಲಿ ಮೀನು ಜಾಸ್ತಿ ಹಿಡಿತಾ ಇದ್ದಾರೆ. ತೆಪ್ಪ ಎಲ್ಲ ಹಾಕ್ಕೊಂಡು ಹಿಡಿಯೋರು ಹಿಡಿತಾ ಇದ್ದಾರೆ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಯಾವ ಥರ ಹಿಡಿಯೋದು ಅಂತ ಫಸ್ಟೇ ನೋಡ್ಕೊಬಿಡೋಣ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ತಾಯಿದ್ರು. ನಾನು ನನ್ನ ಮಗಳು ಮತ್ತು ನನ್ನ ಮಗ ಇಲ್ಲಿ ನೀರೊಳಗೆ ಬಂದ್ವಿ. ನಮ್ಮ ಮನೆಯವರು ನಿಂತ್ಕೊಂಡು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಮುಂದೆ ಹೋಗಬೇಡಿ, ಪಾಚಿ ಇದೆ ಅಂತ ಅವ್ರು ಕಿರಿಸ್ತಾ ಇದ್ದಾರೆ. ನನ್ನ ಮಗ ಕೇಳ್ತಾ ಇಲ್ಲ, ಬಾರಮ್ಮ ಹೋಗೋಣ ಅಂತ ಅವನೇ. ನಾನು ಬೇಡ, ಸುಮ್ಮನಿರು, ಮುಂದೆ ಪಾಚಿ ಇದೆ ಅಂತ. ಇನ್ನು ನೀರಿಗೆ ಬಂದಮೇಲೆ ಯಾರಿಗೆ ತಾನೇ ನೆನೆಯೋದಕ್ಕೆ ಇಷ್ಟ ಆಗಲ್ಲ. ನನಗಂತೂ ನೀರಲ್ಲಿ ಆಟಾಡೋದು, ನೀರಲ್ಲಿ ನೆನೆಯೋದು ಅಂದರೆ ತುಂಬಾ ಇಷ್ಟ. ಇನ್ನು ಮಕ್ಕಳಿಗೆ ಕೇಳಬೇಕಾ, ಅವರಿಗೂ ಅಷ್ಟೇ ತುಂಬಾ ಇಷ್ಟ ಆಗಿದೆ. ನನ್ನ ಮಗನಿಗೆ ತುಂಬಾ ಇಷ್ಟ ಆದರೆ ನೀರಲ್ಲಿ ನೆನೆಯೋಕ್ಕೆ. ನಾನು ಬೇಡ, ನೆನೆಬೇಡ, ಶೀತ ಏನಾರು ಆದರೆ ಕಷ್ಟ ಅಂತ ಹೇಳಿದ್ದೆ. ಅಮ್ಮ ಒಂದು ಸಲ ಅಂತ ಹೇಳ್ತಾನೆ ಇದ್ದ. ನಾನು ಬೇಡ ಆದಮೇಲೆ ಬೇಡ ಅಂತ ಅಂದೆ. ಹಂಗೆ ಆಟಾಡು ಸಾಕು ಅಂತ. ಅಂದರೆ ಮುದ್ದು ಚಿಕ್ಕವಳಲ್ವ, ಹಂಗಾಗಿ ಬೇಡ ಜಾಸ್ತಿ ನೆನೆಯೋದು, ಮತ್ತು ಅವಳು ಎತ್ಕೊಂಡ್ರೆ ಅವಳಿಗೆ ಶೀತ ಆಗೋದು ಅಂದ್ಬಿಟ್ಟು ಹಂಗೆ ಆಟಾಡು ಸಾಕು ಅಂತ ಅಂದೆ. ಅವನು ನೋಡೋವರೆಗೂ ನೋಡ್ತಾ ಇದ್ದಾನೆ. ಎಷ್ಟೊತ್ತಿಗೆ ನೆನಿತೀನಪ್ಪ ಅಂತ ಕಾಯ್ತಾ ಇದ್ದಾನೆ. ನನ್ನ ಬೈಯಕ್ಕೆ ಸುಮ್ಮನೆ ಇದ್ದಾನೆ, ಇಲ್ಲಾಂದರೆ ನೆನ್ಬಿಡೋನು. ನಾವು ಮುಂಚೆ ಎಲ್ಲರೂ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಬಂದಿದ್ವಿ. ಬಂದು ಫುಲ್ ನೆನ್ಕೊಂಡು ಆಟ ಆಡ್ಕೊಂಡು ಹೋಗಿದ್ವಿ. ಈ ಸಲ ಮುದ್ದು ಇದ್ದಾಳಲ್ವ, ಹಂಗಾದ್ರೆ ಅವಳು ಚಿಕ್ಕವಳಲ್ವ, ಬೇಡ ಅಂತ ಅಂದ್ಬಿಟ್ಟು ಬರೀ ಇಷ್ಟರಲ್ಲೇ ಆಟ ಆಡ್ತಾಯಿದ್ವಿ.
ಹೋಗ್ತಾ ಇದ್ದರೆ ತುಂಬ ಅಂದರೆ ತುಂಬ ನೀರಿದೆ. ಮುಂದಕ್ಕೆ ಹೋಗ್ತಾ ಇದ್ದರೆ ಅಂದರೆ ಸ್ವಲ್ಪ ಪಾಚಿ ಇದೆ, ಹುಷಾರಾಗಿ ಹೋಗಬೇಕು. ಇಲ್ಲಿ ಪಾಚಿ ಅಂದರೆ ಹೆವಿ ಪಾಚಿ ಇದೆ. ಅಂದರೆ ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ಜಾರು ಬಿಡುತ್ತೆ. ನನ್ನ ಮಗ ಹೋದ್ಸಲ ಬಂದಾಗ ಇವಾಗ ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ, ಅಲ್ಲೇ ಜಾರ್ಕೊಂಡು ಹೋಗ್ಬಿಟ್ಟಿದ್ದ. ನಮ್ಮ ಮನೆಯವ್ರು ನೋಡಿ ಹೇಳ್ಕೊಂಡಿದ್ರು. ಅವ್ನು ನಿಂತ್ಕೊಂಡಿದ್ದಾನಲ್ಲ, ಅಲ್ಲಿ ಜಾಸ್ತಿ ನೀರು ಹೋಗ್ತಾ ಇದೆ, ನೀರು ಫ್ಲೋ ಆಗಿ ಜಾಸ್ತಿ ಹೋಗ್ತಾ ಇದೆ. ಅಮ್ಮ ಆಟಾಡ ಇರಿಸ್ಲಾ ಅಂತ ನನಗೂ ಇರಿಸ್ತಾ ಇದ್ದೇನೆ. ನಾನು ಅವನಿಗೆ ಬೈತಾ ಇದ್ದೇನೆ, ಬಟ್ಟೆ ಎಲ್ಲ ಒದ್ದೆ ಮಾಡಬೇಡ ನನಗೆ ಅಂತ. ಮತ್ತು ನಾನು ನೆನಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದೇನೆ. ನೋಡಿ ಈ ಜಾಗದಲ್ಲಿ ತುಂಬ ನೀರು ಜಾಸ್ತಿ ಹೋಗ್ತಾ ಇದೆ. ಎಷ್ಟೊತ್ತಿದ್ರೂ ಸಾಕಾಗಲ್ಲ ಈ ಜಾಗದಲ್ಲಿ. ಇನ್ನೂ ಇರೋಣ ಅಂತ ಅನಿಸುತ್ತೆ. ಅಂದರೆ ಮನೆಗೆ ಹೋಗಬೇಕು ಅಂತಲೇ ಅಂತ ಅನಿಸಲ್ಲ. ಈ ಜಾಗಕ್ಕೆ ಬಂದರೆ ಅಷ್ಟು ಖುಷಿಯಾಗುತ್ತೆ, ಏನೋ ಅಷ್ಟು ಇಷ್ಟ ಆಗುತ್ತೆ ನನಗಂತೂ. ಈ ನೀರಿರೋ ಜಾಗಕ್ಕೆ ಬಂದರೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿಂದ ಎಂಡ್ವರೆಗೂ ಸೇಮ್ ಹಿಂಗೆ ಇದೆ. ಮತ್ತು ನನ್ನ ಮಗ ನಿಂತ್ಕೊಂಡಿದ್ದಾನಲ್ಲ, ಆ ಕಡೆ ಹೋದರೆ ಸ್ವಲ್ಪ ಆಳ ಇದೆ, ಆ ಕಡೆ ಸೈಡ್ ಹೋಗಲ್ಲ. ಕೆಳಗಡೆ ನೀರು ಬೀಳ್ತಾ ಇರುತ್ತೆ. ಅದ್ರ ಕೆಳಗಡೆನೂ ನಾವು ಅದ್ರ ಒಳಗಡೆ ಎಲ್ಲ ಹೋಗಿ ನೀರಲ್ಲೆಲ್ಲ ಆಟ ಆಡಿದ್ವಿ ಮುಂಚೆ ಹೋದ್ಸಲ ಬಂದಾಗ. ಈ ಸಲ ಯಾರೂ ಆ ಥರ ಮನ್ಸು ಮಾಡಿಲ್ಲ. ಅಂದರೆ ಈ ಸಲ ಸ್ವಲ್ಪ ಜಾಸ್ತಿನೇ ನೀರು ಹರಿತಾ ಇದೆ. ಇಷ್ಟರಲ್ಲೇ ಎಲ್ಲರೂ ಬರೋದು ಹೋಗೋದು ಆಟ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇದು ಹಾಸನಲ್ಲೇ ಇರೋದು ಈ ಪ್ಲೇಸು, ಆಲುವಾಗಿಲು ಅಂತ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನೋಡಿ ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಈ ಕಡೆ ಸೈಡಂತೂ ನೀರು ಹರಿತಿರೋ ಜಾಗದಲ್ಲಿ ನೋಡ್ತಾನೆ ಇದ್ದೆ ತಲೆ ಸುತ್ತೋ ಥರ ಅಂತ ಅನಿಸುತ್ತೆ. ಜಾಸ್ತಿ ನೋಡೋಕ್ಕಾಗಲ್ಲ. ನಮ್ಮ ಮನೆಯವರಂತೂ ಒಳಗಡೆ ಬರಲಿಲ್ಲ, ನನಗೆ ತಲೆ ಸುತ್ತುತ್ತೆ ನೋಡ್ತಾ ಇದ್ದರೆ. ನಾನು ಬರಲ್ಲ ಅಂದ್ಬಿಟ್ಟು ಅವ್ರು ಅಲ್ಲೇ ನಿಂತ್ಕೊಂಡ್ರು. ಏನಾಗಲ್ಲ ಬನ್ನಿ ಅಂತ ಕರೆದ್ರೂ ಅವರು ಇಲ್ಲ ನಾನು ಹೋಗ್ತೀನಿ, ನೀ ಆಟ ಆಡಿ ಅಂತ ಅಂದ್ಬಿಟ್ಟು ಹೋದರು. ಹೌದು, ಅದನ್ನು ನೋಡ್ತಾನೆ ಇವಾಗ ಹರಿತಿರೋ ನೀರನ್ನ ನೋಡ್ತಾನೆ ಇದ್ದರೆ ತಲೆ ಸುತ್ತೋ ಥರ ಅನಿಸುತ್ತೆ. ನೀವು ಇಲ್ಲಿ ಆಟ ಆಡಿ ಅಂದ್ಬಿಟ್ರು. ನಮ್ಮ ಮನೆಯವರು ಅಲ್ಲಿ ಅವ್ರ ಫ್ರೆಂಡ್ ಜೊತೆ ಹೋದರು. ಅವರು ಅಲ್ಲಿ ನಾನು ನೋಡ್ತೀನಿ ಮೀನು ಹಿಡಿಯೋದು ಅಂತ. ಅವರು ಅದು ಚಿಕನ್ ಅದೆಲ್ಲ ತಗೊಂಡ್ಬಂದಿದ್ರು. ಅದಕ್ಕೆಲ್ಲ ಸುತ್ತಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ನೋಡೋಣ, ಆದರೆ ಸಿಕ್ಕಿದ್ರೆ ಸಿಗಲಿ, ನೋಡೋಣ, ಟ್ರೈ ಮಾಡೋಣ ಅಂತ. ನನ್ನ ಮಗನೂ ಮತ್ತೆ ಅಮ್ಮ ನಾನು ಹೋಗ್ತೀನಿ ನೋಡೋಣ ಹೆಂಗೆ ಹಿಡಿತಾರೆ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ. ಅಲ್ಲಿಗೆ ಹೋಗಿ ಇಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅದು ಆಲ್ರೆಡಿ ಬಲೆ ಬಿಟ್ಟಿದ್ದಾರೆ. ಬಲೆನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡ್ತಾ ಇದ್ದರೆ ಎಷ್ಟು ದೊಡ್ಡದಿದೆ ಬಲೆ, ಅಂದರೆ ಎಷ್ಟು ದೂರ ಹೋಗ್ತಾರೆ ಅಷ್ಟು ಮೀನುಗಳು ಬರ್ತಾನೆ ಇತ್ತು. ಅಷ್ಟೊಂದು ಮೀನು ಸಿಗ್ತಾಯಿತ್ತು ಅವರಿಗೆ. ನಮ್ಮ ಮನೆಯವರು ಬಾ ಅಂತ ಕರಿತಾ ಇದ್ದಾರೆ. ನಾನು ಹೋಗಿ ಅಲ್ಲಿ ಜಾಯ್ನ್ ಆದೆ. ಕೇಳಿದೆ ಅವ್ರನ್ನ ಎಷ್ಟು ಸಿಕ್ತು ಮೀನು ಅಂತ. ಅದಕ್ಕೆ ಅವರು ಒಂದು ಸಿಕ್ಕಿಲ್ಲ ಅಂತ ಹೇಳಿದರು. ಇಲ್ಲಿ ತುಂಬ ಜನ ಗಾಳಾಕಿ ಕೂತ್ಕೊಂಡು ಸುಮಾರು 4-5 ಜನ ಕೂತ್ಕೊಂಡಿದ್ದಾರೆ. 4-5 ಜನ ಒಂದೇ ಕಡೆ ಕೂತ್ಕೊಂಡಿದ್ದಾರೆ. ಕೆಲವ್ರಿಗೆ ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ. ನಾನಿವಾಗ ಕೆಳಗಡೆ ಬಂದಿದ್ದೀನಿ ನೋಡಿ. ಕೆಳಗಡೆಯಿಂದ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬೀಳೋದು ಕಾಣಿಸ್ತಾ ಇದೆ ಅಂತ. ನಾವು ಹೋದ್ಸಲ ಬಂದಾಗ ಇಲ್ಲಿ ಕೆಳಗಡೆನೂ ಸಹ ಇಳಿದು ಅದರೊಳಗಡೆ, ಅಂದರೆ ನೀರು ಬೀಳ್ತಾ ಇದೆಯಲ್ಲ ಅದರೊಳಗಡೆ ಎಲ್ಲ ಹೋಗಿ ಆಟ ಆಡಿದ್ವಿ. ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೀರು ಬೀಳ್ತಾ ಇದೆಯಾ, ಅಲ್ಲೇನು ಅಷ್ಟೊಂದೇನು ಆಳ ಇಲ್ಲ. ಇಲ್ಲಿ ಬರ್ತಾ ಇಲ್ಲಿ ಹರಿತಾ ಇದೆಯಲ್ಲ, ಇಲ್ಲಿ ತುಂಬಾ ಆಳ ಇದೆ, ಹುಷಾರಾಗಿರಬೇಕು. ಇವಾಗ ಇನ್ನೊಂದು ತೆಪ್ಪ ಹೊರಟರು ನೋಡಿ. ಅವರು ಬಲೆ ಬಿಟ್ಟಿದ್ರಂತೆ ಬೆಳಗ್ಗೆ. ಇವಾಗ ಬಲೆ ತೆಗಿಯೋದಕ್ಕೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಬಿಟ್ಟು ಇವಾಗ ಹತ್ರ 3 ಗಂಟೆ ಆಗಕ್ಕೆ ಬಂತು. ಇವಾಗ ಎಳಿಯೋಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ತುಂಬ ಅಂದರೆ ತುಂಬ ಮೀನು ಸಿಗುತ್ತೆ. ಅಂದರೆ ಇವ್ರು ಹೇಳ್ತಾಯಿದ್ರು, ಬಲೆ ಬಿಟ್ಟು ಎಲ್ಲ ಮೀನು ಇವರೇ ಹಿಡಿತಾ ಇದ್ದಾರೆ, ಇನ್ನು ನಮಗೆ ಎಲ್ಲಿ ಸಿಗುತ್ತೆ ಅಂತ ಮಾತಾಡ್ತಾಯಿದ್ರು. ಹೌದು. ಮತ್ತು ಸುಮಾರು ಜನ ತೆಪ್ಪದಲ್ಲಿ ಮೇಲ್ಗಡೆನೂ ಅಷ್ಟೇ, ನಾನು ಮೇಲಿಂದ ಬಂದ್ವಲ್ಲ ಅಲ್ಲೂ ಅಷ್ಟೇ ತೆಪ್ಪದಲ್ಲಿ ಮೀನು ಹಿಡಿತಾಯಿದ್ರು. ಆಲ್ರೆಡಿ ಮಳೆ ಒಂದೊಂದೇ ಹನಿ ಸ್ಟಾರ್ಟ್ ಆಗ್ತಾ ಇತ್ತು. ಮೋಡ ಬೇರೆ ಆಗಿತ್ತು. ಇನ್ನು ಇಷ್ಟೊತ್ತು ಅಂತ ಇರೋದು, ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ಹೊತ್ತಾಯಿತು ಬಂದು ಅಂತ. ಪಾಪಕ್ಕೆ ಬೇರೆ ಊಟ ಮಾಡಿಸೋ ಟೈಮ್ ಆಯಿತು. ಮತ್ತು ಅವಳು ಮಲ್ಕೋಬೇಕು ಅಂತ ಇದು ಮಾಡ್ತಾಯಿದ್ಲು. ಅವಳಿಗೂ ಇದ್ದು ಸ್ವಲ್ಪ ಹೊತ್ತು ಬೇಜಾರಾಯಿತು. ಇನ್ನು ಎತ್ಕೊಂಡ್ವೇ ಇದ್ವಲ್ಲ, ಅಲ್ಲಿಂದ ಕೆಳಗಡೆ ಬಂದ್ವಲ್ಲ, ಹಾಗಾಗಿ. ಅಂದರೆ ಅವಳು ನೀರೊಳಗೆ ಇದ್ದರೆ ಏನೋ ಇದು ಮಾಡ್ತಾ ಇರಲಿಲ್ಲ, ಆಟ ಆಡ್ತಾ ಇರೋಳು. ಮತ್ತು ಮನೆಯಿಂದ ಬರಬೇಕಾದ್ರೆ ಅವಳಿಗೆ ತಲೆ ಸ್ನಾನ ಮಾಡ್ತಿದ್ದೆ, ಹಂಗಾಗಿ ನಿದ್ದೆ ಮಾಡೋ ಟೈಮ್ ಆಯಿತು, ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಮನೆಯಿಂದ ಹೊರಟಾಗ 1 ಗಂಟೆ ಆಗಿತ್ತು. ಇನ್ನು ಅಲ್ಲಿ ಹೊರಡೋಷ್ಟರಲ್ಲಿ 4:15-5 ಗಂಟೆ ಆಗೇ ಹೋಯಿತು. ಬೇಗ ಬರೋಣ ಅಂತ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಇರೋಣ, ನೋಡೋಣ ಅಂತ ಅಂದ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಬಂದರೆ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಈ ಪ್ಲೇಸ್ಗೆ ಅಲ್ಲಿ ಬಂದರೆ.
ನೋಡಿ ಇವರು ಮೀನು ಹಿಡಿತಾ ಇದ್ದಾರಲ್ಲ, ಎಷ್ಟು ಉದ್ದ ಬಲೆ ಎಳ್ಕೊಂಡು ಹೋಗ್ತಾನೇ ಇದ್ದಾರೆ ಅಂದರೆ ಅಷ್ಟು ಫುಲ್ ಕೆರೆ ಸುತ್ತ ಎಲ್ಲ ಕೆಳಗಡೆ ನೀರು ಹರಿತಾ ಇದೆ ಅಲ್ವಾ, ಅಷ್ಟು ಸುತ್ತಲೂ ಒಂದು ರೌಂಡ್ ಬರ್ತಾರೆ. ಅಂದರೆ ಅಷ್ಟು ದೊಡ್ಡ ಬಲೆ ಬಿಟ್ಟಿದ್ದಾರೆ ಅವರು. ಎಳ್ಕೊಂಡು ಬರ್ತಾರೆ. ಅಂದರೆ ಅವ್ರಿಗೆ ಅದೇ ಕೆಲಸ ಅನಿಸುತ್ತೆ. ತುಂಬ ಅಭ್ಯಾಸ ಆಗಿದೆ ಅವರಿಗೆ. ಎಳ್ಕೊಂಡು ಬಂದಂಗೆಲ್ಲ ಫಿಶ್ ಅವರಿಗೆ ಸಿಗ್ತಾನೇ ಇತ್ತು. ದೊಡ್ಡ ಫಿಶ್ ಎಲ್ಲ ಸಿಗ್ತಾಯಿತ್ತು ಅವರಿಗೆ. ನೋಡಿ ಬಲೆ ಎಳ್ದಂಗೆಲ್ಲ ಫಿಶ್ ಬರ್ತಾನೆ ಇತ್ತು. ನಾವು ಅದೇ ಮಾತಾಡ್ಕೊಳ್ತಾ ಇದ್ವಿ, ಇನ್ನೇನು ಕೆರೆ ಸುತ್ತ ಫುಲ್ ಹಿಂಗೆ ಬಲೆಗಳು ಬಿಟ್ಟು ಹಿಂಗೆ ಹಿಡಿದ್ರೆ ಇನ್ನೇನು ಗಾಳಕ್ಕೆಲ್ಲ ಎಲ್ಲಿ ಮೀನು ಸಿಗುತ್ತೆ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಸಂಜೆ 4 ಗಂಟೆ 5 ಗಂಟೆ ಮೇಲೆ ಆದ್ರೂ ಜನ ಬರ್ತಾನೇ ಇದ್ದರು. ತುಂಬ ಜನ ಬರೋದು ಹೋಗೋದು ಮಾಡ್ತಾನೇ ಇದ್ದರು. ನಾನು ಅಂದ್ಕೊಳ್ತಾ ಇದ್ದೆ ಮಳೆ ಬರ್ತಾ ಇದೆ, ಇನ್ನೂ ಜನ ಬರ್ತಾನೇ ಇದ್ದಾರಲ್ಲ ಅಂತ. ಸಂಜೆ ಟೈಮಲ್ಲಿ ನೋಡೋಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹಂಗಾಗಿ ಜನಗಳು ಬರ್ತಾನೇ ಇದ್ದಾರೆ, ಹೋಗ್ತಾನೇ ಇದ್ದಾರೆ. ಅಷ್ಟೊಂದು ಜನ ಬರ್ತಾನೆ ಇದ್ದಾರೆ. ಮಕ್ಳುಗಳು ಅಷ್ಟೇ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾನೇ ಇದ್ದರು. ಇವರು ಮೀನೆಲ್ಲ ಎತ್ಕೊಂಡು ಬಂದಾದಮೇಲೆ ನೋಡೋಣ ಫ್ರೆಶ್ ಮೀನಲ್ವ ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಎಷ್ಟೊತ್ತಾದ್ರೂ ಇವ್ರು ಆಚೆಗೆ ಬರೋ ಥರ ಕಾಣಿಸ್ತಾನೇ ಇಲ್ಲ. ಬಲೆನ ಎಳ್ಕೊಂಡು ಹೋಗ್ತಾನೇ ಇದ್ದರು. ನೆಕ್ಸ್ಟ್ ನೋಡಿ ಇವ್ರಿಗೆಲ್ಲ ಇಲ್ಲಿ ಗಾಳ ಹಾಕಿದ್ರಲ್ಲ, ಕೆಲವ್ರಿಗೆ ತುಂಬ ಮೀನು ಮತ್ತು ಇಲ್ಲಿ ಜಾಸ್ತಿ ಹಾವು ಮೀನು ಸಿಗ್ತಾಯಿತ್ತು. ಹಿಡ್ದು ಹಾಕೋತಾ ಇದ್ದರು. ಕೆಲವ್ರಿಗೆ ಸಿಗ್ತಾಯಿತ್ತು, ಕೆಲವ್ರಿಗೆ ಸಿಗ್ತಾ ಇರಲಿಲ್ಲ. ನೋಡಿ ಇವ್ರಿಗೆ ಒಂದು ಸಿಕ್ತು, ಮತ್ತು ಅದು ಮಿಸ್ ಆಗೋಯಿತು. ಹಾವು ಮೀನು ಅವ್ರಿಗೆ ಸಿಗ್ತಾಯಿತ್ತು. ಸಿಕ್ಕಿದ ಮೇಲೆ ಅದನ್ನು ತೆಗೆದು ಹಾಕೊಳ್ಳೋಕೆ ತುಂಬಾ ಕಷ್ಟಪಡೋರು. ನೋಡಿ ಇಲ್ಲಿ ಅದು ನೋಡಿದ್ರೆ ಮೈ ಜುಮ್ ಅಂತಿದೆ. ಒಳ್ಳೆ ಸೇಮ್ ಹಾವಿದ್ದಂಗೆ ಇದೆ. ಅವ್ರಿಗೆ ಎಷ್ಟೊಂದು ಸಿಕ್ಕಿದೆ ನೋಡಿ ಮೀನುಗಳು. ಕೆಲವ್ರಿಗೆ ಅವರು ತುಂಬ ಹೊತ್ತು ಅಲ್ಲ ಅಂದರೂ 1 ಗಂಟೆ ವೆಯ್ಟ್ ಮಾಡಿ ಆಮೇಲೆ ಸಿಕ್ಕಿದಂತೆ ಮೀನು. ಸೇಮ್ ಹಾವಿದ್ದಂಗೆ ಇದೆ. ಮಧ್ಯದಲ್ಲಿ ಏನೋ ಒಂದು ಈ ಮೀನು ನಾನು ತಿಂದಿಲ್ಲ, ದೊಡ್ಡ ಮುಳ್ಳಿರುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ಬಿಡಿಸೋಕ್ಕೆ ಸಿಕ್ಕಿದ ಮೇಲೆ ಅದನ್ನು ಬಿಡಿಸಿ ಚೀಲದೊಳಗೆ ಹಾಕೋದು ಒದ್ದಾಡೋದಲ್ವ, ಹಂಗಾಗಿ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಚೀಲದೊಳಗೆ ಹಾಕೊಳ್ಳೋದಕ್ಕೆ. ಒಂಥರ ಹಾವು ಥರನೇ ಆ ಕಡೆ ಈ ಕಡೆ ಆಡೋದು. ಸೇಮ್ ನೋಡೋದಕ್ಕೆ ಹಾವು ಥರನೇ ಇದೆ. ಇನ್ನೊಬ್ಬರಿಗೆ ಇಲ್ಲಿ ಏಡಿ ಸಿಕ್ಕಿದೆ ನೋಡಿ. ಇದನ್ನು ನೋಡಿ ಅದು ಕಚ್ಚಿತು ಅನಿಸುತ್ತೆ ಅವ್ರಿಗೆ ಕೈಗೆ. ಬಿಟ್ಟು ಮತ್ತೆ ಎತ್ತಾಕೋತಾ ಇದ್ದಾರೆ. ಎಲ್ಲ ಥರ ನೋಡಿ ಇನ್ನೊಂದು ಮತ್ತೆ ಹಾವು ಮೀನು ಸಿಕ್ತು ಅವರಿಗೆ. ಇದನ್ನು ತೆಗೆದು ಹಾಕೊಳ್ಳೋವಷ್ಟರಲ್ಲಿ ನೋಡಿ ಇವ್ರು ಹೆಂಗೆಲ್ಲ ಹರಸಾಹಸ ಮಾಡ್ತಾರೆ ಅಂತ. ಫಸ್ಟು ಅದನ್ನು ಕೈಲಿ ಇಟ್ಕೊಂಡು ಅದಕ್ಕೆ ಏನೋ ಒಂದು ಕವರೆಲ್ಲ ಕಟ್ಟಿ ಆಮೇಲೆ ತೆಗಿತಾರೆ. ಸರಿ, ನಾವು ಇದನ್ನೆಲ್ಲ ನೋಡಿಕೊಂಡು ಇನ್ನು ಮನೆಗೆ ಬರ್ತೀವಿ. ಮನೆ ಬರೋ ಅಷ್ಟರಲ್ಲಿ ಇನ್ನೇನು ಸಂಜೆ ಆಗೇ ಹೋಯ್ತು. ನಾನಿನ್ನು ಮನೆಗೆ ಬಂದ ತಕ್ಷಣವೇ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಬರ್ತಾನೆ ಚಿಕನ್ದು ಲಿವರು ಮತ್ತು ಹಾರ್ಟ್ ಅದೆಲ್ಲ ತಗೊಂಡು ಬಂದಿದ್ದರು. ಅಂದರೆ ಅದು ಬರೀ ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಒಂದು ಟೈಮ್ಗೆ ಅಂತ ಅಂದ್ಕೊಂಡು ತಗೊಂಡು ಬಂದರು. ನಾನಿವಾಗ ಗ್ರೇವಿನ ಫಸ್ಟು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಚಿಕನ್ ಹಾಕಿ ಕುದಿಸ್ತಾ ಇದ್ದೀನಿ ಕ್ಲೀನಾಗಿ ಅದಕ್ಕೆ ಖಾರ ಎಲ್ಲ ಹಿಡೀಲಿ ಅಂದ್ಬಿಟ್ಟು. ಜೊತೆಗೆ ನಾನು ಅದ್ರ ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಚಪಾತಿನೂ ಸೈಡಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೇನು ಅಷ್ಟು ಇಷ್ಟ ಆಗೋಲ್ಲ ಚಪಾತಿ. ನನಗೆ ಇದ್ರ ಜೊತೆ ಚಪಾತಿ ಅಥವಾ ರೊಟ್ಟಿ ಇಷ್ಟ ಆಗುತ್ತೆ. ಅವ್ರಿಗೆ ಸ್ವಲ್ಪ ಅನ್ನ ಇತ್ತು, ಮತ್ತು ಅನ್ನ ಮತ್ತು ಚಪಾತಿ ಜೊತೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಗೊಜ್ಜು ಮಾಡ್ಕೊಂಡಾಗ ಚಪಾತಿ ಮತ್ತು ಪೂರಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ. ನಮ್ಮ ಮನೆಯವರು ಆಲ್ರೆಡಿ ಟೇಸ್ಟ್ ಮಾಡೋಕ್ಕೆ ತಗೊಂಡು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಗೊಜ್ಜು ಅಂತ ಹೇಳ್ತಾ ಇದ್ದಾರೆ. ನನಗೂ ಅಷ್ಟೇ ಈ ಗೊಜ್ಜು ಮತ್ತು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ. ನಾನಿವಾಗ ಅಡುಗೆ ರೆಡಿ ಮಾಡಿರೋದು ನೈಟ್ ಊಟಕ್ಕೆ. ಅಂದರೆ ನಾವು ಬರೋವಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಇನ್ನು ಬರೋ ಅಷ್ಟೊತ್ತಿಗೆ ಇನ್ನೇನು ಮತ್ತೆ ಹೊರಗಡೆ ಊಟ ಮಾಡೋದು, ಮನೇಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನಿವಾಗ ಮತ್ತು ಈ ಗೊಜ್ಜು ಮತ್ತು ಚಪಾತಿ ಎಲ್ಲ ರೆಡಿ ಮಾಡಿದೆ. ಇವತ್ತಿನ ದಿನ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಸಂಡೇ ಅಂತೂ ಮುಗ್ದೇ ಹೋಯಿತು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.